ನಮಸ್ಕಾರ ವೀಕ್ಷಕರೇ, SMNV ವರ್ಕ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಲಿನಲ್ಲಿ ಜೀವಕಳೆ ತುಂಬುವ ಅದ್ಭುತ ಕಲೆ ನಮ್ಮ ಶ್ರೀ ವಿಶ್ವಕರ್ಮ ಶೇಪಸೃಷ್ಟಿ ಕಲಾಮಂದಿರದ್ದು. ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿರುವ ನಮ್ಮ ಕಲಾಮಂದಿರದಿಂದ ಇಂದು ಕೋಲಾರ ತಾಲೂಕಿನ ಜೋಡಿ ಕೃಷ್ಣಾಪುರ ಗ್ರಾಮಸ್ಥರಿಗೆ ಒಂದು ಭಕ್ತಿಪೂರ್ವಕವಾದ ಪಯಣ ಸಾಗಿದೆ. ಹೌದು ವೀಕ್ಷಕರೇ, ಪವಿತ್ರವಾದ ಒರಿಜಿನಲ್ ಕೃಷ್ಣಶಿಲೆಯಲ್ಲಿ ಸುಂದರವಾಗಿ ಅರಳಿದ ಶ್ರೀಕೃಷ್ಣ, ಧರ್ಮರಾಯ, ಅರ್ಜುನ, ದ್ರೌಪದಿ, ಭೀಮ, ನಕುಲ, ಸಹದೇವ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಸೇರಿದಂತೆ ಒಟ್ಟು 9 ಅದ್ಭುತ ಕಲ್ಲಿನ ವಿಗ್ರಹಗಳು. ಇದರ ಜೊತೆಗೆ ದ್ರೌಪದಿ, ಶ್ರೀಕೃಷ್ಣ, ಅರ್ಜುನ, ಧರ್ಮರಾಯ ಮತ್ತು ಪೋತುಲರಾಜು ಅವರ 5 ಪಂಚಲೋಹದ ಮೌಲ್ಡಿಂಗ್ ವಿಗ್ರಹಗಳು ಕೂಡ ಇಲ್ಲಿ ಸಿದ್ಧಗೊಂಡಿದ್ದವು. ಈ ಎಲ್ಲಾ ವಿಗ್ರಹಗಳನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ವಿಶೇಷ ಶಿಲ್ಪಕಲಾ ಪೂಜಾ ವಿಧಾನದಲ್ಲಿ ಪೂಜಿಸಿ ಜೋಡಿ ಕೃಷ್ಣಾಪುರ ಗ್ರಾಮಸ್ಥರಿಗೆ ಭಕ್ತಿಭಾವದಿಂದ ಹಸ್ತಾಂತರಿಸಲಾಯಿತು. ಹಾಗಾದರೆ ಈ ಪೂಜಾ ಕಾರ್ಯಕ್ರಮದ ವೈಭವ ಹೇಗಿತ್ತು? ಈ ಅದ್ಭುತ ಶಿಲ್ಪಕಲೆಯ ಬಗ್ಗೆ ಜೋಡಿ ಕೃಷ್ಣಾಪುರದ ಗ್ರಾಮಸ್ಥರು ಏನಂದ್ರು? ಅವರ ಪ್ರತಿಕ್ರಿಯೆ ಹೇಗಿತ್ತು? ಈ ಎಲ್ಲಾ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. కోటి బ్రహ్మాండ నాయక శరణం. జోడి కృష్ణాపురం వాళ్ళు ఈతకొచ్చి ఆ కృష్ణ పరమాత్మ, ధర్మరాజు, భీమ, అర్జున, నకుల, సహదేవ, ద్రౌపదాదేవి, పోతురాజు, సుబ్రహ్మణ్య స్వామిని ఇవి 14 విగ్రహాలు వచ్చి ఆ దేవుని ఆశీర్వాదం చేస్తా ఇక్కడ వచ్చి ఈ ఉప్పుకుంట్లో వచ్చి ఆ పరమ పుణ్యాత్ములు మాకి చేసిచ్చిరని మాకి ప్రతి ఆ అఖిలండ కోటి బ్రహ్మాండ నాయకుని ఆశీర్వాదం ఇంకా ఇవంతా అయిందని మాకు ఒక సంతోషము. సరే అనేక రాతి విగ్రహాలు ఇవి అంతా సేరి 14 విగ్రహాలు చేసిచ్చిండారు స్వామి. మాకు సంతోషము. ఇంకా దీనికి ముందు ఇంకా బ్రహ్మాండమైన విగ్రహాలంతా చేసిచ్చిరి చూసి మేము ఆనందం పడి ఉంటాం కాబట్టి మాకు సంతోషమని ఆ శ్రీమన్నారాయణమూర్తి ఆశీర్వాదం చేత అని ఆ పరమాత్మకి నమస్కారం. జై శ్రీమద్రమారమణ గోవిందు. లక్ష్మీదేవి అమ్మని పాదముల శరణు గోవిందు. విఘ్నేశ్వర స్వామి పాదముల శరణు గోవిందు. ఏం సమయ సంతోషం. అందుకే మేము పుట్టింది స్వామి. ఫస్ట్ ఇవి దక్కి చేసి ఇచ్చిరే, అది చూసి యజమానులంతా చూసి ఇట్లుంటే పని వాళ్ళు తోడుకొచ్చి ఇక్కడ చూపించి ఇంత మాత్రం తల్లి ఆయం వచ్చిన దానికే ఇదంతా వచ్చింది, ఇంకా వస్తుంది. ಜೋಡಿ ಕೃಷ್ಣಾಪುರ ಕೋಲಾರ ತಾಲೂಕು ಮುಳಬಾಗಿಲು ತಾಲೂಕಲ್ಲಿ ಉಪ್ಪುಕುಂಟೆ ಜಾಗದಲ್ಲಿ ಬಂದು ನಾವು ಈ ವಿಗ್ರಹಗಳನ್ನು ನೋಡಕ್ಕೆ ಬಂದವಾಗ ಬೇರೆ ಊರಿನವರು ನಾವು ನೋಡಕ್ ಬಂದಿದ್ದು. ಆದ್ರೆ ನಮ್ಮೂರವರಾದ್ರೂ ನಾವು ಮಾಡಿಸ್ಬೇಕಂತ ಇಲ್ಲಿ ಸುಮಾರು ಜಾಗದಲ್ಲಿ ನೋಡಿದ್ವಿ, ಎಲ್ಲಿ ಇದಾಗಿಲ್ಲ. ಆದ್ರೆ ಈ ಜಾಗದಲ್ಲಿ ಉಪ್ಪುಕುಂಟೆ ಅಂತ ಜಾಗದಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗಿ
ಇಲ್ಲಿಗೆ ಬಂದು 9 ಕಲ್ಲಿನ ವಿಗ್ರಹ, 5 ಪಂಚಲೋಕ ವಿಗ್ರಹ ಎಲ್ಲವನ್ನೂ ಚೆಂದಾಗಿ ಮಾಡಿಕೊಟ್ಟಿದ್ದಾರೆ. ಮುಖ ಕಳೆ ಎಲ್ಲ ಚೆನ್ನಾಗಿ ಬಂದಿದೆ. ಪೂಜೆ ಪುನಸ್ಕಾರನು ಚೆನ್ನಾಗಿ ಮಾಡಿಕೊಟ್ರು. ಆದ್ರೆ ಎಲ್ಲಾ ಸರಿ ಬಂದಾಗೂ ಚೆನ್ನಾಗಿ ನೋಡೇ ಬಂದು ನೀವು ಇನ್ನೂ ಒಂದ್ಸರಿ ಬಂದು ನೋಡಿ ಆಮೇಲೆ ಮಾಡಿಸ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರು. ನಾವು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅಂತ ಹೇಳ್ತೀವಿ. ನಾವು ಇನ್ನೂ 2-3 ಹೇಳಿದೀವಿ, ಇಂಥ ಕಡೆ ಮಾಡಿಸ್ತಾ ಇದೀವಿ, ಹೋಗಿ ನೋಡ್ರಿ ಅಂತ ಕೂಡ ನಾವು ಹೇಳಿದ್ವಿ. ದೇವ್ರ ವಿಗ್ರಹ ನೀವು ಅನ್ಕೊಂಡಂಗೆ ಬಂದಿದೆ, ಇನ್ನೂ ಚೆನ್ನಾಗಿ ಬಂದಿದೆ. ಟೋಟಲ್ ಎಲ್ಲ ಎಷ್ಟು ಕಲ್ಲಿನ ವಿಗ್ರಹಗಳು 9, ಪಂಚಲೋಕ ವಿಗ್ರಹಗಳು 5. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಹೊಸದಾಗಿ ನಾವು ಕರಗವನ್ನು ಆಚರಣೆ ಮಾಡ್ತಾ ಇದ್ವು. ಬೇರೆ ಊರಿಂದ ವಿಗ್ರಹಗಳನ್ನು ತಂದು ನಾವು ಕರಗ ಮಹೋತ್ಸವ ನಡೆಸ್ತಾ ಇದ್ವು. ಇದು ಸ್ವಲ್ಪ ಕಷ್ಟಕರವಾಗಿ ನಮ್ಗೆ ಗೊತ್ತಾಯಿತು. ಆಗ ಈ ಒಂದು ಉಪ್ಪುಕುಂಟೆ ಗ್ರಾಮಕ್ಕೆ ಬಂದು ಈ ಕಲಾಮಂದಿರದಲ್ಲಿ ವಿಗ್ರಹಗಳನ್ನು ನೋಡಿ ತಾಳಪ್ಪ ನಾವು ಸ್ವಂತವಾಗಿ ನಾವು ವಿಗ್ರಹಗಳನ್ನು ಮಾಡಿಸಿ ಈ ಒಂದು ಕರಗ ಮಹೋತ್ಸವ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಊರಿನವ್ರಿಗೆಲ್ಲ ತಿಳಿಸಿದಾಗ ಅವರೆಲ್ಲರೂ ಕೂಡ ಸಹಕರಿಸಿ ಈ ಒಂದು ಉಪ್ಪುಕುಂಟೆ ಗ್ರಾಮದಲ್ಲಿ ಕಲಾ ಆಚಾರ್ಯರ ನೇತೃತ್ವದಲ್ಲಿ ಶಿಲ್ಪಿ ಮಂಜುನಾಥಾಚಾರ್ಯರ ಒಂದು ನೇತೃತ್ವದಲ್ಲಿ ಈ ವಿಗ್ರಹಗಳನ್ನ ನಾವು ಪಂಚಲೋಹದ ವಿಗ್ರಹಗಳು 5, ಆಮೇಲೆ ಕಲ್ಲಿನ ವಿಗ್ರಹಗಳು 9, ಈ 14 ವಿಗ್ರಹಗಳನ್ನು ಕೂಡ ನಾವು ಒಪ್ಪಂದ ಕೊಟ್ಟು ಮಾಡಿಸಿದೆವು. ಆ ಮಾಡಿಸಿದ ಪ್ರಕಾರ ಅವರು ಚೆನ್ನಾಗಿ ಈಗ ಈ ಒಂದು ಶಿಲ್ಪಿ ಕೆಲಸವನ್ನ ನೆರವೇರಿಸಿರುವುದರಿಂದ ಅವ್ರಿಗೆ ನಾವು ಹೊಂದಿಸ್ತಾ ಗ್ರಾಮಸ್ಥರೆಲ್ಲರೂ ಕೂಡ ಇನ್ನೂ ನಾವು ಬೇರೆ ಊರಿನ ಜನರಿಗೂ ಕೂಡ ಇಂಥ ಗ್ರಾಮಕ್ಕೆ ಹೋಗಿ ನೀವು ಈ ಒಂದು ದೇವರುಗಳ ವಿಗ್ರಹಗಳನ್ನು ಮಾಡಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ. ಅವರು ಹೇಳಿದಂಥ ಅವಧಿಯಲ್ಲಿ ಈ ವಿಗ್ರಹಗಳನ್ನು ನಮಗೆ ಒದಗಿಸಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಅವರಿಗೆ ಚಿರಋಣಿಗಳಾಗಿ ನಾವು ಈ ಒಂದು ವಿಗ್ರಹಗಳನ್ನು ಈ ದಿವಸ ನಮ್ಮ ಸ್ವಗ್ರಾಮಕ್ಕೆ ಕರೆದೊಯ್ತಾ ಇದ್ದೀವಿ. ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರುಬ್ರಹ್ಮಂ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಜೈ ಶ್ರೀ ವಿಶ್ವಕರ್ಮ ದೇವತಾಭ್ಯೋ ನಮಃ. ನಮಸ್ತೆ. ಈ ಒಂದಿನ ಕೋಲಾರ ಡಿಸ್ಟಿಕ್ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಜೋಡಿ ಕೃಷ್ಣಾಪುರ ಅನ್ನೋ ಗ್ರಾಮ, ಜೋಡಿ ಕೃಷ್ಣಾಪುರ ಆ ಊರಿನವರು ಸುಮಾರು ನಮ್ಗೆ 1.5 ತಿಂಗಳು 2 ತಿಂಗಳು ಮುಂಚೆ ಬಂದು ನಮ್ಗೆ ವಿಗ್ರಹಗಳು ಬೇಕು ಅಂತ ಹೇಳಿದ್ರು. ಏನ್ ವಿಗ್ರಹಗಳು ಅಂದಾಗ ಇವ್ರದ್ದು ಹೆಂಗಂದ್ರೆ ಇವರು ಗೆರಿಗೆ ಕರಗಸ್ಥರು, ಪಾಂಡು ವಂಶಸ್ಥರು. ಕರಗ ಇವರು ಮೇನ್ ಏನಂದ್ರೆ ಕರಗ ಎತ್ತಬೇಕು ಅಂದ್ರೆ ಕೆಲವು ನಿಯಮಗಳಿದೆ. ಇವರು ಆಕ್ಚುಲಿ ಪಾಪ ಫಸ್ಟ್ ಕರಗ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ರಂತೆ. ಪ್ಲಾನ್ ಮಾಡಿದ ತಕ್ಷಣ ಅಲ್ಲಿ ದೇವಸ್ಥಾನ ಸರಿಯಾಗಿಲ್ಲ, ಸರಿ ಅಂತ ದೇವಸ್ಥಾನ ರೆಡಿ ಮಾಡಿಸಿದ್ರು. ದೇವಸ್ಥಾನ ಮುಗೀತು. ಆ ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಎಲ್ಲ ಕಲ್ಲು ಕಟ್ಟಡದಲ್ಲಿ. ನಾನು ಹೋಗಕ್ಕಾಗ್ಲಿಲ್ಲ, ಬಟ್ ವಿಡಿಯೋ ನೋಡಿದೆ, ನಮ್ಮ ಅಣ್ಣ ಅವ್ರು ಹೋಗಿದ್ರು, ಎಲ್ಲ ಹೋಗಿದ್ರು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಸಂತೋಷ, ತುಂಬಾ ಸಂತೋಷವಾಯ್ತು. ನಾನೊಂದು ಇವ್ರಿಗೆ ಹೇಳಿದೆ, ಸರ್ ನೀವು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ನೀಟಾಗಿ ದೇವಸ್ಥಾನ ಕಟ್ಟಿದ್ದೀರಾ, ಆ ದೇವಸ್ಥಾನಕ್ಕೆ ತಕ್ಕದಂಗೆ ವಿಗ್ರಹಗಳಿರ್ಬೇಕು. ಈಗ ಹೆಂಗಂದ್ರೆ ಮನೆ ಹೆಂಗಿರ್ತದೋ, ಮನೆ ಯಜಮಾನ್ ಹೆಂಗಿರ್ತಾರೋ ಅದೊಂದು ಇದಿರ್ತದೆ, ಆ ತರ ಇರ್ಬೇಕು ಅಂತ ಯೋಚನೆ ಮಾಡಿ ಪಂಚಲೋಹದಲ್ಲಿ 5 ವಿಗ್ರಹಗಳು, ಜಗತ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ, ದ್ರೌಪದಮ್ಮ, ಧರ್ಮರಾಯರು ಮತ್ತು ಇವರಿಗೆಲ್ಲ ಸೇನಾಧಿಕಾರಿಯಾದಂತ ಪೋತಲರಾಜು, ಈ 5 ವಿಗ್ರಹಗಳು ಒಂದು ಅಂದಾಜು 250 kg ತೂಕ ಇದೆ. ಪಂಚಲೋಹ, ಪ್ಯೂರ್ ಪಂಚಲೋಹದಲ್ಲಿ ಮಾಡ್ಕೊಟ್ಟಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ ವಿಗ್ರಹಗಳು. ಯಾಕಂದ್ರೆ ಈ ಸೈಜ್ ವಿಗ್ರಹಗಳು ಎತ್ತೋದು ಹಿಡಿಯೋದು ಸ್ವಲ್ಪ ಕಷ್ಟ, ಆದ್ರೆ ಶಿಲಾಶಾಶ್ವಿತ. ಒಂದು ಸರ್ತಿ ದೇವಸ್ಥಾನದಲ್ಲಿ ವಿಗ್ರಹ ಇಟ್ಬಿಟ್ರೆ ಮತ್ತೆ ನಮ್ಮ ಮಕ್ಕಳ ತರಾನು ಆ ವಿಗ್ರಹ ಮಾಡಿಸಬಾರ್ದು ಅಂತ ತಲೆಗೆ ಬರಬಾರ್ದು. ಯಾಕಂದ್ರೆ ಹಂಗಿದೆ ವಿಗ್ರಹ ಅಂತ ಅವರೇ ಸ್ಯಾಟಿಸ್ಫೈ ಆಗ್ಬಿಡ್ಬೇಕು. ಅದೇ ತರ ನಮ್ಮ ಕಶ್ಯಪ ಶಿಲ್ಪಶಾಸ್ತ್ರ ಏನಿದೆಯೋ ಆ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಅಳತೆ ತಾಳಮಾನ ನೋಡಿ ಒರಿಜಿನಲ್ ಪಂಚಲೋಹ ಇದು ಯಾವತ್ತೂ ಶೇಡ್ ಆಗಲ್ಲ. ಆವಾಗ ಹುಣಸೆಕಾಯಿ ಹಾಕೊಂಡು ತೊಳ್ಕೊಂಡ್ರೆ ಸಾಕು. ನಾವು ಹೆಂಗ್ ಹಿಡ್ಕೊಂತೀವೋ ಆ ದೇವ್ರು ಹಂಗೆ ಹಿಡ್ಕೊಂತಾರೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಇವಾಗ ದರ್ಶನಕ್ಕೆ ಹೋಗ್ತೀವಿ,
ಕ್ಯೂ ಅಲ್ಲಿ ನಾವು ಹೋಗ್ತಾ ಇರ್ತೀವಿ. ನಾವ್ ಎಷ್ಟು ಕ್ಯೂ ಮುಂದೆ ಹೋದ್ರೆ ದೇವ್ರು ನಮ್ಗೆ ಅಷ್ಟು ಹತ್ರ ಬರ್ತಾರೆ. ನಾವ್ ಎಷ್ಟು ಮುಂದೆ ನಾವು ದೂರ ಇದ್ರೆ ನಮಗೂ ದೂರ ಇರ್ತಾನೆ. ನಾವ್ ಹತ್ರ ಹೋದಷ್ಟು ಹತ್ರ. ಇದು ಅಷ್ಟೇ, ನಮ್ ವಿಗ್ರಹ ನಮ್ಮದಲ್ಲ, ನಮ್ಮೆಲ್ಲರದು. ಆ ಭಗವಂತನ ಚೆನ್ನಾಗಿ ನೋಡ್ಕೊಳ್ರಿ. ಇದನ್ನ ಯಾರು ಪೂಜೆ ಮಾಡ್ತಾರೋ ಅರ್ಚಕರು, ನೀವೇನ ಸ್ವಾಮಿ? ಬನ್ನಿ ಸ್ವಾಮಿ, ಇಲ್ಲಿ ನೀವೇ ಇಲ್ಲ? ಆ ಅರ್ಚಕರು ಚೆನ್ನಾಗಿ ನೋಡ್ಕೊಳ್ರಿ, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ. ಇದು ಅಣ್ಣ ಮಿಕ್ಕಿ ಇದು ಇಂಗೋಟಿ ಮಿಕ್ ಶಿವಾರ್ಪಟ್ನ ಎಷ್ಟು? 6 ಕಿಲೋಮೀಟರ್ ಶಿವಾರ್ಪಟ್ನ ಇದೆ. ಶಿವಾರ್ಪಟ್ನದಲ್ಲಿ ಕೆಲ್ಸಗಾರರು ಇದ್ದಾರೆ, ಇಲ್ಲ ಅಂತಿಲ್ಲ. ಅಲ್ಲಿ ಪಂಚಲೋಹ ಮಾಡೋರು ಇದಾರಂತೆ, ಎಲ್ಲಾ ಕೆಲ್ಸದವ್ರು ಇದಾರೆ, ಎಲ್ಲಾ ಪಂಗಡದವರು ಮಾಡ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಎಲ್ಲಾರು ಮಾಡ್ತಾರೆ. ಅಲ್ಲಿರೋರು ಬಂದು ಇಷ್ಟು ನಂದೂರ ಅಷ್ಟು ಹತ್ರ 6 ಕಿಲೋಮೀಟರ್ ಬಿಟ್ಬಿಟ್ಟು 60 ಕಿಲೋಮೀಟರ್ ಬಂದಿದ್ದಾರೆ ಅಂದ್ರೆ ನಾನು ಅದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಒಂದು ಚಾಲೆಂಜ್ ನಾನು ತಗೋಬೇಕಾಗ್ತದೆ ಅವಾಗ. ಯಾಕಂದ್ರೆ ಅಷ್ಟೊಂದು ದೂರ ಅವ್ರ ಪಕ್ಕದಲ್ಲಿರೋರು ಅವ್ರಿಗೆ 76 ಕ್ವಶನ್ಸ್ ಕೇಳಿರ್ತಾರೆ. ಅಂత ದೂರ ಪೈಂಡವು ನಿಕ್ಕೆ ಏನಪ್ಪ ನಿಕ್ಕೆ ಸ್ಪೆಷಲ್. ಅದಕ್ಕೆ ನಾನು ಸ್ಪೆಷಲ್ ಮಾಡಿದ್ದೀನಿ. ನನ್ನ ವಿಗ್ರಹಗಳು ಇವತ್ತಲ್ಲ, ಎನಿವನ್ 10 ವರ್ಷ 20 ವರ್ಷ 30 ವರ್ಷ ಆಯುಷ್ ಕೊಟ್ಟಿದ್ರೆ ಭಗವಂತ, ಏನೇ ತೊಂದರೆ ಬರ್ಲಿ ನನ್ನ ವಿಗ್ರಹ ನಾನು ಎತ್ಕೊಂಡ್ ಬನ್ನಿ. ನಾನು ಅದ್ರ ಏನ್ ತೊಂದರೆ ಇದೆಯೋ ಆ ಪರಿಶೀಲನೆ ಮಾಡಿ ಆ ತೊಂದರೆಯನ್ನು ನಾನು ರೆಡಿ ಮಾಡ್ಕೊಡಕ್ ನಾನು ಸಿದ್ಧವಾಗಿರ್ತೀನಿ. ಎರಡನೇದು, ಯಾವತ್ತೇ ಆಗ್ಲಿ ನನ್ನ ವಿಗ್ರಹಗಳಲ್ಲಿ ಕಟ್ ಆಗೋದು, ಕ್ರ್ಯಾಕ್ ಹೊಡೆಯೋದು ಆದ್ರೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀನಿ ನಾನು. ಪೀಸ್ ಟು ಪೀಸ್, ಬೇರೆ ಪೀಸ್ ಅದು ಕೊಡಲ್ಲ. ಅದೊಂದ್ಸರ್ತಿ ಕಟ್ ಆಯ್ತು ಅಂತ ಬೃಂದ ಆಯ್ತು ಅಂತ ಲೆಕ್ಕ, ಅದು ಕೊಡಲ್ಲ ನಿಮ್ಗೆ, ಬೇರೆದ್ ಕೊಡ್ತೀನಿ. ಆದ ಪಕ್ಷದಲ್ಲ, ನಾನು 100% ಆಗಲ್ಲ, ಆದ್ರೆ ನನ್ನ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಇವ್ರು ಸ್ಪೆಷಲ್ ಆಫರ್ ಆಗಿ ನಾನು ಅದನ್ನ ಕೊಡ್ತೇನೆ. ಯಾಕಂದ್ರೆ ಪಕ್ಕದಲ್ಲಿರೋ ಒಬ್ಬ ಶಿಲ್ಪಿಗಳಿದ್ದಾರೆ, ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಹೊರತು ನಾನು ಆ ನಂಬಿಕೆ ಉಳಿಸ್ಕೋಬೇಕು. ಇಷ್ಟು ಜನದ ಮುಂದೆ ಹೇಳ್ತಾ ಇದ್ದೀನಿ, ಯಾವುದೇ ತೊಂದರೆ ಬರ್ಲಿ ನನ್ಗೊಂದು ಫೋನ್ ಮಾಡಿ, ನನ್ನ ವೆಹಿಕಲ್ ಕಳಿಸ್ತೀನಿ. ಆ ವೆಹಿಕಲ್ ಇಟ್ಕೊಂಡು ನೀವು ವೆಹಿಕಲ್ ಚಾರ್ಜ್ ಕೂಡ ಕೊಡಂಗಿಲ್ಲ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ ಭಗವಂತ ಇಡೀ ಜೋಡಿ ಕೃಷ್ಣಾಪುರದ ಗ್ರಾಮಸ್ಥರಿಗೆಲ್ಲಾನು ಆಯುಷು ಆರೋಗ್ಯ ಕೊಟ್ಟು, ಧನ ಧಾನ್ಯ ಕೊಟ್ಟು, ಮೊದಲನೇದಾಗಿ ಆರೋಗ್ಯ ಮಹಾಭಾಗ್ಯ ಕೊಡ್ಲಿ, ಮತ್ತು ಧನ ಧಾನ್ಯ ವಿದ್ಯೆ ಬುದ್ಧಿ ಕೊಟ್ಟು ಆ ದ್ರೌಪದಮ್ಮ ತಾಯಿ, ಆ ಅರ್ಜುನ, ಶ್ರೀಕೃಷ್ಣ, ಧರ್ಮರಾಯ ಮತ್ತು ನಮ್ಮ ಪೋತಲರಾಜು ಇವರೆಲ್ಲ ಸಂಪೂರ್ಣ ಅನುಗ್ರಹ ಇಡೀ ಜೋಡಿ ಕೃಷ್ಣಾಪುರ ಗ್ರಾಮಸ್ಥರ ಮೇಲೇನೆ ಇರ್ಲಿ. ಆಯುಷ್ಮಾನ್ ಭವ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಜೋಡಿ ಕೃಷ್ಣಾಪುರ ಗ್ರಾಮ. ಈ ಕಲ್ಲನ್ನು ಕೆತ್ತನೆ ವಿಗ್ರಹ ನೋಡೋಕೆ ಬರ್ಬೇಕಾದ್ರೆ ನಾನು ಸುಮಾರು ವ್ಯಾಪಾರ ಮಾಡುವಾಗ 20 ವರ್ಷ ಹಿಂದ್ಗಡೆ ನೋಡಿದ್ದೆ. ಇಲ್ಲಿ ನಾವೇನೋ ಕೆಲ್ಸಕ್ಕೆ ಬಂದಾಗ ಇಲ್ಲಿ ಶಿಲ್ಪಿ ಇದ್ದಾರೆ ಅಂತ ನೋಡ್ಕೊಂಡ್ ಬಂದಿದ್ದು. ಆದ್ರೆ ನಮ್ಮ ಪಕ್ಕದೂರಲ್ಲಿ 6 ಕಿಲೋಮೀಟರ್ ಹತ್ರದಲ್ಲಿರೋ ಶಿವಾರಪಟ್ಟಣ ಅಂತ ಹೋಗಿ ನಾವು ನೋಡಿ ಆ ಕೆಲಸವನ್ನು ನಾವು ನೋಡಿ ಆಗದಿರೋಗೋಸ್ಕರಾಗಿ ಇದೇ ಉಪ್ಪುಂಟೆ ಜಾಗದಲ್ಲಿ ಬಂದು ಮುಳಬಾಗಿಲು ತಾಲೂಕಲ್ಲಿ ಬಂದು ಶ್ರೀನಿವಾಸಪುರ ತಾಲೂಕು ಬಂದು ಉಪ್ಪುಂಟೆ ಜಾಗದಲ್ಲಿ ಬಂದು ನಾವು ಬಂದು ಇಲ್ಲಿ ಒಪ್ಪಂದ ಕೊಟ್ಟೋಗಿದ್ವಿ. ನಂಬಿಕೆ ಉಳಿಸ್ಕೊಟ್ಟಿದ್ದಾರೆ. ನಾವು ಹೇಳಿದ್ಕಿಂತ ಇನ್ನೂ ಮುಂಚೆವಾಗೆ ಮಾಡಿಕೊಟ್ಟಿದ್ದಾರೆ. ಅವೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವ್ರು ಒಂದು ಹೇಳಿದ್ರು ನಾನು ಹತ್ರ ಯೋಚನೆ ಮಾಡಿ ಅವ್ರು ವಿಗ್ರಹ ಆಗ್ಲಿ, ಕಲ್ಲಿನ ವಿಗ್ರಹ ಆಗ್ಲಿ ಅಥವಾ ಪಂಚಲೋಹದ್ದಾಗ್ಲಿ ಎಲ್ಲಾ ವಿಗ್ರಹಗಳು ನನ್ನ ಸ್ವಂತ ಒಂದು ಇದರಿಂದ ರೆಡಿ ಮಾಡಿದೀವಿ. ಯಾಕಂದ್ರೆ ನಂಬಿಕೆ ಅನ್ನೋದು ದೊಡ್ಡದು. ನಂಬಿಕೆ ಕಳೆದ ಮೇಲೆ ಅದನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಇಡೀ ಜೀವನ ಪಣವಾಗಿಡ್ಬೇಕು. ನಂಬಿಕೆ ಅನ್ನೋದು ಅಷ್ಟು ದೊಡ್ಡವಾದ ಒಂದು ವರ ಅಂತ ತಿಳ್ಕೊಳ್ರಿ. ಅದನ್ನ ಎಲ್ರಿಗೂ ಇರ್ತದೆ. ಅದನ್ನ ಕಳ್ಕೊಂಡ್ರಿ ಅಂದ್ಕೊಳ್ರಿ, ಇಡೀ ನಿನ್ನ ಜೀವನ ಎಷ್ಟಿದೆಯೋ, ನಿನ್ ಲೈಫ್ ಎಷ್ಟಿದೆಯೋ ಅಷ್ಟೆಲ್ಲ ಹೋದ್ರು ನಂಬಿಕೆ ತರ್ಸಕ್ ಆಗಲ್ಲ. ತರ್ಸುದ್ರು ಯಾವಾರೋ ಒಬ್ರು ಅಂತಾರೆ. ಆ ತರ ನನ್ನ ನಂಬಿಕೆಯಿಂದ ಇವ್ರು ಪಾಪ ತುಂಬಾ ಸುಮಾರು ಒಂದು 10-15 ಸೀರಿ ತುಂಬಾ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಪಾಪ ಅವ್ರ ಸ್ವಂತ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ. ಪದೇ ಪದೇ ಬಂದು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು, ಏನಾಗ್ತಾ ಇದೆ ನಮ್ ಅವ್ರ ದೇವಸ್ಥಾನ ಸ್ಟೆಪ್ ಆದ ತಕ್ಷಣ ಇನ್ನು ಇವತ್ತು ಇಷ್ಟ ಆಗೋಗಿದೆ, ಇನ್ನಿಷ್ಟು ಇರ್ತದೆ, ಇನ್ನಿಷ್ಟ ಆಗ್ತದೆ, ಇಷ್ಟು ದಿನದಲ್ಲಿ ಮುಗ್ದೋಗ್ತದೆ, ನೀವು ಕೊಟ್ಬಿಡ್ಬೇಕು ಅಂತ ಮಾಡ್ಕೊಟ್ಟು ಅದು ಸಂತೋಷವಾಗಿ ಮಾಡ್ಕೊಟ್ಟಿದೀವಿ. ಕಲ್ಲಿನ ವಿಗ್ರಹ ಅಂತ ಪ್ಯೂರ್ ಕೃಷ್ಣಶಿಲ, ತೆಲುಗು ಭಾಷೆಯಲ್ಲಿ ಪಲಕರಾಯಿ ಅಂತಾರೆ. ಅಂದ್ರೆ ಪಲಕರಾಯಿ ಅಂದ್ರೆ ಜೀವ ಇರೋದು. ದೇವರಿಗೆ ಜೀವ ಇರೋ ಕಲ್ಲಿನಿಂದಲೇ ವಿಗ್ರಹನ ತಯಾರು ಮಾಡ್ಬೇಕು ಅನ್ನೋದು ನಮ್ಮ ಶಾಸ್ತ್ರದಲ್ಲಿದೆ. ಆದ್ರಿಂದ ಆ ವಿಗ್ರಹಗಳನ್ನ ಒರಿಜಿನಲ್ ಪಲಕರಾಯಿ ಅಂತಾರೆ. ಕೈಯಲ್ಲಿ ನಾವ್ ಹಿಂಗಂದ್ರೆ ಸಾಲು ನಮಗೆ ಸಪ್ತ ಸ್ವರಗಳಲ್ಲಿ ಒಂದು ಸ್ವರ ಕೇಳಿಸ್ತದೆ ಅಂತ ಕಲ್ಲಲ್ಲಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ಕಲ್ಲುಗಳೆಲ್ಲ, ಈ ವಿಗ್ರಹಗಳೆಲ್ಲೂ ಅಷ್ಟೇ, ಯಾವುದೇ ತೊಂದರೆ ಇರಲಿ, ಯಾವುದೇ ಪ್ರಾಬ್ಲಮ್ ಬಂದ್ರು ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ನಿಮ್ಮ ಜೋಡಿ ಕೃಷ್ಣಾಪುರ ಗ್ರಾಮಸ್ಥರಿಗೆಲ್ಲಾನು ಆಯುಷ್ ಆರೋಗ್ಯ ಕೊಟ್ಟು, ಧನ ಧಾನ್ಯ ಕೊಟ್ಟು ಆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ
ಈ ಒಂದು ಶುಭ ಸಮಯದಲ್ಲಿ ಈ ಶುಭ ಕಾರ್ಯವನ್ನ ನಡೆಸ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಜೈ ವಿಶ್ವಕರ್ಮ.